ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟಿಗೆ ರೈತನ ಕುಟುಂಬ ಬೀದಿಗೆ ಬಂದಿದೆ. 50 ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದ ಭೂಮಿ ಬೇರೆಯವರ ಹೆಸರಿಗೆ ಖಾತೆ ಮಾಡಿಕೊಡಲಾಗಿದೆ. ಹಾಗಾಗಿ ಆ ಜಮೀನು ಕೈ ತಪ್ಪುವ ಆತಂಕದಲ್ಲಿ ಸದ್ಯ ದಲಿತನ ಕುಟುಂಬ ಇರುವಂಥದ್ದು. ಪ್ರಭಾವಿಗಳ ಆಮಿಷಕ್ಕೆ ಭೂಮಿಯನ್ನ ಮಾರಿಕೊಂಡ್ರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಸರ್ಕಾರಿ ಗೋಮಾಳದ ಜಾಗವನ್ನ ಅಧಿಕಾರಿಗಳು ಮಾರಿಕೊಂಡ್ರ? ಕೆಆರ್ಪೇಟೆ ತಾಲೂಕಿನ ಮಂಗನಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮಂಗನಹೊಸಹಳ್ಳಿಯಲ್ಲಿ ಸರ್ವೆ ನಂಬರ್ 27ರಲ್ಲಿ ಸರ್ಕಾರಿ ಗೋಮಾಳದ 4 ಎಕರೆ ಜಮೀನಿದು. ಕಳೆದ 50 ವರ್ಷದಿಂದ ರೈತ ಬೋರಯ್ಯ ಎಂಬಾತ ಉಳುಮೆಯನ್ನ ಮಾಡ್ತಾ ಬರ್ತಾ ಇದ್ರು. ಕಳೆದ 6 ತಿಂಗಳಿಂದ ಕೆಲ ವ್ಯಕ್ತಿಗಳಿಂದ ರೈತನಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿಕೊಂಡು ಜಮೀನು ತಮ್ಮದು ಅಂತ ಹೇಳಿ ಬೇರೆಯವರು ವಾದವನ್ನ ಮಾಡ್ತಾ ಇರುವಂಥದ್ದು. ಜಮೀನಿನಲ್ಲೇ ಉಳುಮೆ ಮಾಡಲು ಬಿಡದೆ ಆ ರೈತನಿಗೆ ಅಲ್ಲಿಯೇ ಕಿರುಕುಳವನ್ನ ನೀಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಜಮೀನಿನಲ್ಲಿ ನೆಟ್ಟಿದ್ದ ತೆಂಗಿನ ಸಸಿಯನ್ನ ಕಿತ್ತು ದೌರ್ಜನ್ಯವನ್ನ ಮಾಡಲಾಗಿದೆ. ದಲಿತ ರೈತ ಕುಟುಂಬದ ಮೇಲೆ ಅನ್ಯಾಯಕ್ಕೆ ಇದೀಗ ವಿವಿಧ ಸಂಘಟನೆಗಳು ಸಿಡಿದದ್ದಿದೆ. ಅನಕ್ಷರಸ್ಥನಾಗಿರೋ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಆ ವೃದ್ಧ ರೈತ ಏನಿದ್ದಾರೆ ಅವರು ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರೆ. ಕಳೆದ 6 ತಿಂಗಳಿನಿಂದ ಈ ಜಮೀನು ತಮಗೆ ಸೇರಿದ್ದು ಅಂತ ಹೇಳಿ ಅವರೇ ಸುಮ್ಮನೆ ದಾಖಲೆಯನ್ನ ಸೃಷ್ಟಿಸಿಕೊಂಡು ಪ್ರತ್ಯಕ್ಷವಾಗಿರುವಂತಹ ವ್ಯಕ್ತಿಗಳಿಂದ ಇದೀಗ ರೈತನಿಗೆ ಕಿರುಕುಳವನ್ನು ನೀಡಲಾಗ್ತಾ ಇದೆ. ಜಮೀನಲ್ಲಿ ಉಳುಮೆಯನ್ನು ಮಾಡೋದಕ್ಕೆ ಬಿಡ್ತಾ ಇಲ್ಲ. ಆ ತೆಂಗಿನ ಸಸಿಗಳನ್ನು ಏನು ನೆಟ್ಟಿದ್ದ ಆ ರೈತ ಅದೆಲ್ಲವನ್ನ ಕೂಡ ಕಿತ್ತು ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದಲಿತ ರೈತ ಕುಟುಂಬದ ಮೇಲಿನ ಅನ್ಯಾಯಕ್ಕೆ ಕೆಲವೊಂದಿಷ್ಟು ಸಂಘಟನೆಗಳು ಕೂಡ ಇದೀಗ ಮುಂದೆ ಬಂದು ಇವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅತಿಕ್ರಮಿಸಿರುವಂತಹ ಬಡ ರೈತನ ಜಮೀನಿನ ಬಳಿ ತೆರಳಿ ತಾಲೂಕು ಆಡಳಿತದ ವಿರುದ್ಧವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಕೂಡಲೇ ಪ್ರಭಾವಿಗಳ ಹೆಸರಿಗೆ ಮಾಡಿರುವಂತಹ ಖಾತೆ ಅದನ್ನು ರದ್ದುಪಡಿಸಿ ಅನುಭೋಗದಲ್ಲಿರುವಂತಹ ಬಡ ರೈತ ಬೋರಯ್ಯ ಹೆಸರಿಗೆ ಖಾತೆ ಮಾಡಿಕೊಡೋದಕ್ಕೆ ಪ್ರತಿಭಟನೆಯ ಮುಖಾಂತರವಾಗಿ ಸಂಘಟನೆಗಳು ಆಗ್ರಹಿಸ್ತಾ ಇದೆ. ಅಂದಿನಿಂದ ಉಳುಮೆ ಮಾಡಿ ಜೀವನವನ್ನ ನಡೆಸ್ತಾ ಇದ್ದಂತಹ ರೈತ ಇದೀಗ ಜಮೀನು ಇಲ್ಲದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ತನಗೆ ಯಾರು ಗತಿ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಜಮೀನು ಕೈತಪ್ಪುವಂತಹ ಆತಂಕದಲ್ಲಿ ಸದ್ಯ ರೈತನ ಕುಟುಂಬ ಇದೆ. ಮನವಿ ಕೊಡ್ತಾ ಇದೀವಿ. ಮನವಿ 50 ವರ್ಷ 50-60 ವರ್ಷದಿಂದ ನಾನೇ ಅನುಭವದಲ್ಲಿದ್ದೀನಿ. ನನ್ನ ಮಗ ಮಿಲ್ಟ್ರಿ ಇದ್ದಾನೆ. ಈಗ ನನಗೆ ಆ ಸಂಚಲಿ ನನಗೆ ದೌರ್ಜನ್ಯ ಕೊಂಡು ನಮ್ಮ ಪೇಜಬಿಲಿ ಅಂತೇಳಿ ಇದು ಹತ್ರ ಕೂಡ್ದಾಗೆ ತೆಗಿ ಸಸಿ ನೀಡೋದು ಎಲ್ಲ ಕಿತ್ತು ಎಲ್ಲ ರಬಾಡ್ ಹೇಳ್ಸಿದ್ದಾನೆ. ಇಷ್ಟು ಮಾಡ್ತಾಯಿದ್ದಾರೆ ಸರ್. ಯಾರು ಮಾಡ್ತಿರೋದು? ದಿಂಗ್ತೂರು ಸರ್. ದಿಂಗ್ತೂರು ಏನು ಮಾಡ್ತಾರೆ? ನೀವು ಓಡಿಸ್ತಾರ ಕಿತ್ತಾಕೊಂಡು ನಾವು ಓಡಿಸ್ಬೇಕು, ಇವ್ರು ಇಲ್ಲಿ ಬರೋಕ್ಕಾಗೋದು ಈ ಪ್ಲಾಟ್ಗೆ ಅಂತೇಳಿ ಈ ಥರ ಮಾಡಿದ್ದಾರೆ ಸರ್. ಏನು ಹಾಕಿದ್ರಿ ಮೊದಲಿಗೆ ಜಮೀನಲ್ಲಿ? ತೆಂಗಿನ ಸಸಿ ನೆಟ್ಟಿದ್ದೆ, ಉಳ್ಳಿ ಹಾಕಿದ್ದೆ, ರಾಗಿ ಬೆಳೀತಿದ್ದೆ. ಒಂದೇ ಒಂದು ವರ್ಷ ನಾನು ಪಾಳ್ಬಿಟ್ಟಲ್ಲ. ಇಲ್ಲಿ ಪ್ರತಿ ವರ್ಷನೂ ನಾನು ಮಾಡ್ತಲೇ ಇದ್ದೀನಿ ಸರ್ ಇಲ್ಲಿ. ಈಗ ಒಂದು 6 ತಿಂಗಳಿಂದ ಈ ಥರ ಮಾಡ್ತಾ ಇರೋದು ನಿಮಗೆ. ಏನು ಮಾಡ್ತಾರೆ ಬಂದು ನಿಮಗೆ? ಬಂದು ಇಲ್ಲಿ ಉಳಕ್ಕಾಗೋ ನಮ್ಮದು ಜಮೀನು ಹಿಂದಿಯಲ್ಲಿ ಐತೆ ಅಲ್ಲಿ ಹುಡ್ಕೊಂಡು ಹೋಗು ಅಂತ ಕೇಳ್ತಾ ಇದ್ದಾರೆ. ಹೆಸರಲ್ಲಿ ಜಮೀನು ಇಲ್ವಾ? ಇದು ನಿಮ್ಗೆ RTC ಬತ್ತಲ್ವಾ? RTC ಬಂದಿಲ್ಲ ಸರ್ ಇನ್ನು. ನಾನು ಬತ್ತಲ್ಲ RTC. ನಮ್ಮ ಹೆಸರು RTC, ಅವ್ರ ಹೆಸರಿಗೆ RTC ಕುಂಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹೆಂಗೆ ಕುಂಡಿಸ್ಕೊಂಡ್ರು ಅಂದರೆ ನಮಗೆ ಗೊತ್ತಿಲ್ಲ ಸರ್. ಹೆಂಗೆ ಮಾಡಿದ್ರು ಏನು ಮಾಡಿದ್ರು ಅಂದೇ ಗೊತ್ತಿಲ್ಲ. RTC ಅವ್ರ ಹೆಸರು ಕುಂಡಿಸ್ಕೊಂಡಿದ್ದಾರೆ. ಇಲ್ಲ ನಾವು ಬಿಟ್ಟು ಸರ್, ನಾವು ಹೋಗಿ ಬರ ಏನು ಬರ್ತಲ್ಲ. ಒಳೊಳಗೆ ಮಾಡಿಸ್ಕೊಂಡ್ಬಿಡ್ತಾರೆ ಎಲ್ಲ. ಇಲ್ಲ ಒಂದ್ಸರಿ ಸ್ಪಾಟ್ಗೆ ಬಂದಿಲ್ಲ ಅವರು. ಈ ಸ್ಪಾಟ್ಗೆ ಬಂದು ಅವ್ರು ಎಲ್ಲೇ ಇದ್ದರು, ಈ ಸ್ಪಾಟ್ಗೆ ಬಂದಿಲ್ಲ ಅವರು. ಈ ಸ್ಪಾಟ್ ನಾನೇ ಉತ್ತರೋದು. ಯಾರು ಬೇಕಾದರೂ ಕೇಳ್ಕೊಳ್ಳಿ, ನಾನೇ ಅನುಭವದಲ್ಲಿರೋದು. ಕಿರುಕುಳ ಕೊಡ್ತಾ ಇದ್ದಾರೆ. ನಿಮ್ಮ ಮಗ ಮಿಲಿಟರಿಯಿಂದ ಹೇಳಿ ಬಂದಾಗ ಏನಾದ್ರು ನೋಡಿಲ್ವಾ? ಏನು ನೋಡಿದ್ದಾನೆ ಮಗ ನೋಡಿದ್ದಾನೆ. ನಾವು ಮಾಡಿಸ್ಕೊತೀವಿ ಅಂತ ಹೇಳಿ ಸುಮ್ಮನಿದ್ದಾನೆ. ಮಗನೂ ಈಗ ಎಲ್ಲಕ್ಕೂ ಕಳಿಸಿದ್ದಾನೆ. ಇದೇ ಏಜ್ನಾಗಾಗಿ ನಮ್ಮ ಹೆಸರು ಸಹ ತೀರೋಗ್ಬಿಟ್ರು ಸರ್. ತೀರೋಗ್ಬಿಟ್ಟು ಇವತ್ತು 2 ತಿಂಗಳಾಯಿತು. ನಾನು ಬೋರೆಯವರಿಗೆ ಅವರ ಅಕ್ಕನ ತಮ್ಮನ ಮಗ. ನನಗೆ ಈ ವಿಚಾರ ಹೆಂಗೆ ಅಂತೇಳಿದ್ರೆ ಒಂದು 8 ತಿಂಗಳಿಂದ ನನ್ನ ಮಾವ ಹೇಳ್ತಾಯಿದ್ರು ಇದೊಂಚೂರು ನೋಡು ಜಮೀನು ಬಗ್ಗೆ ಅಂತ ಹೇಳಿ. ಆವಾಗ ನನಗೆ ಈ ವಿಚಾರ ತಿಳಿದಾಗ RIVAಗೆ ಒಂದು ಲೆಟ್ರ್ ಕೊಟ್ಟೆ, ತಾಲೂಕು ದಂಡಾಧಿಕಾರಿಗಳೊಂದು ಲೆಟ್ರ್ ಕೊಟ್ಟೆ ಡಿಸೆಂಬರ್ ತಿಂಗಳಲ್ಲಿ. ಆವಾಗ ಸ್ಪಾಟಿಗೆ ಬಂದರು. ಸ್ಪಾಟಿಗೆ ಬಂದಾಗ ನೋಡಿದ್ರು. ಇದು ಆವಾಗ ಹೇಳಿದ್ರು ಇವರು ದುರಸ್ತಿಯಾಗಿ 2007 ದುರಸ್ತಿ ಮಾಡಿಸ್ಕೊಂಡಿದ್ದಾರೆ, ಇದು ಮಂಜೂರಾತಿ ಆಗಿಬಿಟ್ಟಿದೆ ಬೇರೆ ಹೆಸರಿಗೆ ಅಂತ. ಇವರು 50 ವರ್ಷದಿಂದ ಬೋರಯ್ಯ ಬಿನ್ ಬೋರ್ಶೆಟ್ಟಿ ಅವರು 50 ವರ್ಷದಿಂದ ಉಳುಮೆ ಮಾಡ್ತಾಯಿದ್ರು. ನನಗೆ ಗೊತ್ತಾದಾಗ ಅವಾಗ ತಾಲೂಕು ತಹಶೀಲ್ದಾರ್ ಹತ್ರ ಹೋಗಿ ಕೇಳಿದೆ ಯಾಕೆ ಹಿಂಗಾಗಿದೆ ಅಂತೇಳಿ.
ಆವಾಗ ನಮಗೂ ಗೊತ್ತಿಲ್ಲ, ಅವರು ಇವಾಗ ಬಂದಿದ್ದು ಅಂತ ಹೇಳಿದ್ರು. ಆಮೇಲೆ ನಾನೇನು ಮಾಡಿದೆ, ಅದು ನಮ್ಮ ಸಂಘಟನೆಯವರಿಗೆ ವಿಷಯನ ತಿಳಿಸ್ದೆ. ಸಂಘಟನೆಯವ್ರಿಗೆಲ್ಲ ವಿಷಯ ತಿಳಿಸಿದಾಗ ಆವಾಗ ನಾನು ಬೇರೆ ತಗರಾರು ಮಾಡ್ತಾವ್ರೆ. ಪಕ್ಕದೂರವರು ದಿಂಗ್ತರು, ಅವರು ಕುರುಬರು, ಇವರು ಮ್ಯಾದರು, SC ST ಸೇರ್ಕೊಂಡ್ರು. ನಾವು ಗೌಡ್ರು, ಒಕ್ಕಲ್ ಗೌಡ್ರು. ಈ ಅಲ್ಲಿ ಗಂಟ ನಾನೇ ಉತ್ತು ಉಳ್ಳಿ ಹಾಕ್ಕೊಟ್ಟಿದ್ದೀನಿ ಅಲ್ಲಿ ಗಂಟ. ಆವತ್ತಿನ ಕಾಲದಲ್ಲಿ ಗಾಲೆ 30 ವರ್ಷದ ಹಿಂದೆ, ಆವತ್ತಿನ ಹಿಂದೆ ಉತ್ತು ಉಳ್ಳಿ ಹಾಕ್ಕೊಟ್ಟು. ನಮ್ಮ ಪಕ್ಕ ಜಮೀನಲ್ಲಿ ಪಿತ್ರಾಜಿತ ಐತೆ, ಅದ್ರ ಪಕ್ಕ ಇವ್ರದ್ದು ಬೋರಯ್ಯ ಅವ್ರದ್ದು. ಇವ್ರು ಆಲ್ರೆಡಿ ನಾವು ಚಿಕ್ಕದ್ರಿಂದ ನೋಡ್ಕೊಬೋತಾ ಇದ್ದೀವಿ. ನಮ್ಮ ತಂದೆಯರಿಂದ ಇಲ್ಲಿ ಬೇಸಾಯ ಮಾಡ್ತಿದ್ರು. ಆಗ 46 ವರ್ಷ ನಾನು ಚಿಕ್ಕೂರಿಂದ ನೋಡ್ಕೊಬತ್ತಾ ಇದ್ದೀನಿ. ಇವರೇ ಪೊಸಿಷನಲ್ಲಿರೋದು ಈಗಲೇ, ಅಲ್ಲಿಂದ ಮಾಡ್ಕೊಬರ್ತಿರೋದು ಇವರೇ. ಇವರು ಒಳಗಡೆ ಯಾವ ಥರ ಸುಳ್ಳು ದಾಖಲೆ ಮಾಡ್ಕೊಂಡು ಯಾವ ಥರ ಮಾಡ್ಕೊಂಡವರೋ ಗೊತ್ತಿಲ್ಲ ನಮಗೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಅಧಿಕಾರಿಗಳ ಎಡವಟ್ಟಿಗೆ ರೈತನ ಕುಟುಂಬ ಬೀದಿಗೆ ಬಂದಿದೆ. ಅಂದ್ರೆ 50 ವರ್ಷದಿಂದ ಅದೇ ಜಾಗದಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದು ಅದು ಬೇರೆಯವರ ಹೆಸರಿಗೆ ಖಾತೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ, ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನ್ ಹೇಳ್ತಾರೆ? ಅದು ದಿವ್ಯ, ಏನು ಅಧಿಕಾರಿಗಳ ಎಡವಟ್ಟಿನಿಂದಾಗಿ ದಲಿತ ರೈತ ಕುಟುಂಬ ಈಗ ಬೀದಿಗೆ ಬಂದಿದೆ ಅಂತಾನೆ ಹೇಳಾಗ್ತಾ ಇರುವಂತದ್ದು. ಸುಮಾರು 50 ವರ್ಷದಿಂದ ಅನುಭವದಲ್ಲಿ ಇದ್ರು ಕೂಡ ಈಗ ಬೇರೆಯವರಿಗೆ ಆ ಜಮೀನನ್ನ ಕೂಡ ಖಾತೆಯನ್ನ ಮಾಡಿ ಅಧಿಕಾರಿಗಳು ಎಡವಟ್ಟನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಏನೊಂದು ಬೇರೆಯವರ ಹೆಸರಿಗೆ ಜಮೀನು ಖಾತೆ ಮಾಡಿ ಈಗ ಬಡ ದಲಿತ ರೈತ ಕುಟುಂಬ ಈಗ ಬೀದಿಗೆ ಬಂದಂತ ಇರುವಂತದ್ದು. ನ್ಯಾಯಕ್ಕಾಗಿ ಈಗ ಏನೋ ಒಂದು ದಲಿತ ಕುಟುಂಬ ಹಂಬಲಿಸ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಈಗ ಸರ್ಕಾರಿ ಗೋಮಾಳ ಜಾಗವನ್ನ ಪ್ರಭಾವಿಗಳ ಆಮಿಷಕ್ಕೆ ಪಡೆದು ಈಗ ಅಧಿಕಾರಿಗಳು ಆ ಪ್ರಭಾವಿಗಳಿಗೆ ಖಾತೆಯನ್ನ ಕೂಡ ಮಾಡಿಕೊಟ್ಟಿರುವಂತದ್ದು ಈಗ ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಈ ಗ್ರಾಮದ ಏನು ಒಂದು 27ರಲ್ಲಿ ಸರ್ಕಾರಿ ಗೋಮಾಳ ಇದೆ, 4 ಎಕರೆ ಜಮೀನನ್ನ ಈಗ ಏನೋ ಒಂದು 50 ವರ್ಷಗಳಿಂದ ಉಳುಮೆ ಮಾಡ್ತಿದ್ದಂತ ರೈತ ಕುಟುಂಬ ಬೋರಯ್ಯವರ ಕುಟುಂಬ ಈಗ ಕಳ್ಕೊಂಡಿರುವಂತದ್ದು. ಈಗ ತಮಗೆ ಖಾತೆಯನ್ನ ಕೂಡ ಮಾಡ್ಕೊಡ್ಲಿಕ್ಕೆ ಅಧಿಕಾರಿಗಳಿಗೆ ಕೂಡ ದಬಲನ್ನ ಕೂಡ ಮಾಡ್ತಾ ಇರುವಂತದ್ದು. ಮಂಡ್ಯ ಜಿಲ್ಲೆಯ KR ಪೇಟೆಯ ಮಂಗನವಸೂರು ಗ್ರಾಮದಲ್ಲಿ ಈ ರೀತಿಯಾದಂತ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಈಗ ರೈತ ನ್ಯಾಯಕ್ಕಾಗಿ ಕೂಡ ಹಂಬಲಿಸ್ತಾ ಇರುವಂತದ್ದು. ದಿವ್ಯಾ, ಓಕೆ, ಅಂದ್ರೆ ನಕಲಿ ದಾಖಲೆಯನ್ನ ಸೃಷ್ಟಿಸಿಕೊಂಡು ಜಮೀನು ಅವ್ರದ್ದು ಅಂತ ಹೇಳಿ ವಾದ ಮಾಡ್ತಾ ಇದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ದೂರನ್ನ ಇವ್ರು ನೀಡ್ಲಿಲ್ವಾ ಹೇಗೆ ಅಂತ ಹೇಳಿ? ಏನು ಒಂದು ರೈತರ ಗಮನಕ್ಕೆ ಬಂದ ತಕ್ಷಣ ಒಂದು ತಾಲೂಕು ಕಚೇರಿಗೆ ಕೂಡ ಅಲ್ದಾಟವನ್ನ ಕೂಡ ನಡೆಸಿರುವಂತದ್ದು. ಜೊತೆಗೆ ಸ್ಥಳೀಯ ಏನೋ ಒಂದು ಗ್ರಾಮ ಲೆಕ್ಕಿಗರು ಹಾಗೂ RI ಅವರ ಕೂಡ ಸಂಪರ್ಕಿಸಿ ನಮ್ಮ ಜಮೀನನ್ನ ಬೇರೆಯವರು ಪರಭಾರೆ ಮಾಡಿರುವ ಬಗ್ಗೆ ಒಂದು ಮಾಹಿತಿಯನ್ನ ಕೂಡ ಅಧಿಕಾರಿಗಳಿಗೆ ಒದಗಿಸಿರುವಂತದ್ದು. ಜೊತೆಗೆ ತಾವು 50 ವರ್ಷಗಳಿಂದ ಉಳುಮೆಯನ್ನ ಕೂಡ ಮಾಡ್ತಾ ಇರುವ ಒಂದು ದಾಖಲೆ ಪುರಾವೆಗಳನ್ನ ಕೂಡ ಒದಗಿಸಿದ್ರು ಕೂಡ ಎಲ್ಲ ಒಂದ್ ಕಡೆ ಪ್ರಭಾವಿಗಳಿಗೆ ಒಂದು ಖಾತೆಯನ್ನ ಕೂಡ ಮಾಡ್ಕೊಟ್ಟಿದ್ದಾರೆ ಅನ್ನೋ ಒಂದು ಈಗ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ಕಳೆದ 6 ತಿಂಗಳಿನಿಂದ ಕೂಡ ಈ ಜಮೀನು ತಮ್ಮದು ಅಂತ ಹೇಳಿ ಅವರದೇ ಆಗಿರುವಂತಹ ಒಂದು ದಾಖಲೆಯನ್ನ ಸೃಷ್ಟಿಸಿಕೊಂಡು ಪ್ರತ್ಯಕ್ಷವಾಗಿರುವಂತಹ ವ್ಯಕ್ತಿಗಳಿಂದ ಈ ದೃಶ್ಯಾವಳಿಯಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ರೈತ ಏನಿದ್ದಾರೆ ಅವರಿಗೆ ದೌರ್ಜನ್ಯವನ್ನ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಈ ಪ್ರಭಾವಿಗಳ ಆಮಿಷಕ್ಕೆ ಒಳಗಾಗಿ ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಇದು ರೈತನ ವಾದ ಆಗಿದೆ. 50 ವರ್ಷದಿಂದ ಅಲ್ಲೇ ಕೃಷಿಯನ್ನ ಮಾಡ್ತಾ ಇದ್ರು, ಅದೇ ಭೂಮಿ ಬೇರೆಯವರ ಹೆಸರಿಗೆ ಖಾತೆಯಾಗಿದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿಕೊಂಡು ಅವರೆಲ್ಲರೂ ಕೂಡ ಜಮೀನು ನಮ್ಮದು ಅಂತ ಹೇಳಿ ವಾದವನ್ನ ಮಾಡ್ತಾ ಇದ್ದಾರೆ. ಹಾಗೆ ಜಮೀನಿನಲ್ಲಿ ರೈತ ತೆಂಗಿನ ಸಸಿಯನ್ನ ನೆಟ್ಟಿರ್ತಾರೆ, ಅದೆಲ್ಲವನ್ನ ಕಿತ್ತು ಈ ರೀತಿಯಾಗಿ ದೌರ್ಜನ್ಯವನ್ನ ತೋರ್ತಾ ಇದ್ದಾರೆ. ದಲಿತ ರೈತ ಕುಟುಂಬದ ಮೇಲಿನ ಅನ್ಯಾಯಕ್ಕಾಗಿ ಕೆಲವೊಂದಿಷ್ಟು ಸಂಘಟನೆಗಳು ಇದೀಗ ಸಿಡಿದೆದ್ದಿವೆ. ರೈತನಿಗೆ ಹೇಗಾದ್ರೂ ಮಾಡಿ ನ್ಯಾಯವನ್ನ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನು ಅನಕ್ಷರಸ್ಥರಾಗಿರುವಂತಹ ನನಗೆ ನ್ಯಾಯವನ್ನ ಕೊಡಿಸಿ ಅಂತ ಹೇಳಿ ಈ ರೈತ ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರೆ. ಹಾಗಾಗಿ ಕೆಲವು ಸಂಘಟನೆಗಳು ಮುಂದೆ ಬಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು, ರೈತನಿಗೆ ನ್ಯಾಯವನ್ನ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡಲೇ ಪ್ರಭಾವಿಗಳ ಹೆಸರಿಗೆ ಮಾಡಿರುವಂತಹ ಖಾತೆಯನ್ನ ರದ್ದುಪಡಿಸಿ ಅನುಭೋಗದಲ್ಲಿರುವಂತಹ ಬಡ ರೈತ ಬೋರಯ್ಯ ಹೆಸರಿಗೆ ಖಾತೆ ಮಾಡಿಕೊಡೋದಕ್ಕೆ ಆಗ್ರಹಿಸಲಾಗಿದೆ. ಹಲೋ, ನಮ್ಮ ತಂದೆ
ಎಸ್, ಈ ಕುರಿತಂತೆ ಮಾತನಾಡೋದಕ್ಕೆ ರೈತ ಬೋರಯ್ಯ ಅವರ ಮಗ ನಾಗರಾಜು ಅವರೇ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, 50 ವರ್ಷದಿಂದ ಕೃಷಿ ಮಾಡಿರ್ತಕ್ಕಂತಹ ಭೂಮಿ ಅದೀಗ ಸಡನ್ ಆಗಿ ಬೇರೆಯವರ ಹೆಸರಿನಲ್ಲಿ ಖಾತೆ ಇದೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಏನು ಸಮಸ್ಯೆ ಆಗ್ತಾ ಇದೆ? ಇದಕ್ಕೆ ನೀವು ದೂರ ಏನಾದರೂ ಕೊಟ್ಟಿದ್ರಾ ಹೇಗೆ ಅಂತ ಹೇಳಿ? ಮೇಡಮ್, ನಮ್ಮ ತಂದೆಯವರು 50 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇರೋದು ನಿಜಾನೇ. ನಾವು ಸಣ್ಣದು ಒಂದರಿಂದ ನೋಡ್ತಾ ಇದೀವಿ. ನಾವು ಅಲ್ಲಿ ಉಳ್ಮೆ ಮಾಡ್ತಿರೋದು ಹೋಗಿ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಅದು ಒಂದು 50 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದಾರೆ ನಮ್ಮ ತಂದೆಯವರು. ಅದ್ರ ನಾವು ನೋಡ್ತಾ ಇದ್ವಿ, ಬೆಳೆ ಬೆಳೀತಾ ಇದ್ರು, ವ್ಯವಸಾಯ ಮಾಡ್ತಿದ್ರು. ನಾನು 30 ವರ್ಷ ಇದ್ದಂಗೆ ನಮ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ದೂರ್ ಕೊಟ್ಟಿದ್ದೀನಿ, ಈ ತರ ನಮ್ ತಂದೆಯವ್ರು ಮಾಡ್ಕೊಡಿ, ನಮ್ಮ ಹೆಸರಿಗೆ ಈ ತರ ಮಾಡ್ಕೊಡಿ ಅಂತಂದ್ರೆ 50 ವರ್ಷದಿಂದ ನಾವು ಮಾಡ್ಕೊ ಬರ್ತೀವಿ. ಈಗ ನಾವು ಮಾಡ್ಬೇಕು ಅಂದಾಗ ಅವ್ರು 50 ವರ್ಷದಿಂದ ಇಲ್ದಿದ್ದು ಇವಾಗ ಬಂದು ಅವರು ನಮಗಾಗಿದೆ ಅಂತ ಕೇಳ್ತಿದ್ದಾರೆ. ಸರ್, ನೀವು ಡಿಪಾರ್ಟ್ಮೆಂಟ್ ಅಂತ ಹೇಳಿ ಉಲ್ಲೇಖ ಮಾಡಿದ್ರಿ, ಮೆನ್ಷನ್ ಮಾಡಿದ್ರಿ. ಸೊ ನೀವು ಎಲ್ಲಿ ಏನ್ ಕೆಲಸ ಮಾಡ್ತಾ ಇರೋದು ಅಂತ ಹೇಳಿ, ಯಾವ ಡಿಪಾರ್ಟ್ಮೆಂಟ್ ಇಂದ ನೀವು? ಭಾರತೀಯ ಸೇನೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಂತ ಆರ್ಮಿಡ್ ಫೋರ್ಸಸ್ ಅಲ್ಲಿ ಸೇನೆಯಲ್ಲಿ ಇದ್ದೀನಿ. ಈಗ ಇಂಫಾಲ್ ಮಣಿಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು 22 ವರ್ಷದಿಂದ ಕೆಲಸ ಮಾಡ್ತೇವೆ. ನಾವು 50 ವರ್ಷ ನಮ್ಮ ತಂದೆ ಮಾಡ್ತಿದ್ದೆ. ನಾನು ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಲೆಟರ್ ಕಳ್ಸಿದ್ದೀನಿ, ಏನು ರೆಸ್ಪಾನ್ಸ್ ಬಂದಿಲ್ಲ. ಮತ್ತೆ DC ಇಂದ ನಮಗೆ 1993 ನಮಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. 4 ಎಕರೆ ನೀವು ಉಳುಮೆ ಮಾಡ್ಕೊಂಡು ಹೋಗ್ರಿ, ನಾವು ತಹಸೀಲ್ದಾರ್ಗೆ ಭೇಟಿ ಆಗಿರಿ ಅಂತ ನಮ್ಮ ತಂದೆಯವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಅಪ್ಲಿಕೇಶನ್ ಎಲ್ಲ ಹಾಕೊಂಡು ಹೋಗಿದೀವಿ. ಅರ್ಜಿ ತಹಸೀಲ್ದಾರ್ ಕೊಟ್ಟು ತಹಸೀಲ್ದಾರ್ ನಮ್ಮ ತಂದೆಯವ್ರಿಗೆ ಹೋಗಿ ಭೇಟಿ ಆದಾಗ ಅಲ್ಲಿ ಜನಗಳು ಇದೆ, ಅಲ್ಲಿ ದರ್ಖಾಸ್ತ್ ಕಮಿಟಿ ಆಗಿಲ್ಲ ಸರ್, ದರ್ಖಾಸ್ತ್ ಕಮಿಟಿ ಆದ್ಮೇಲೆ ನೀವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬಂದಿದ್ದಾರೆ. ಅದೇ ರೀತಿ RIVA ಅವರೆಲ್ಲ ಇದೇ ರೀತಿ ಹೇಳಿ ನಮ್ಮ ತಂದೆಯವರಿಗೆ ಅದೇ ಈಗ ಒಂದು 3 ವರ್ಷದಲ್ಲಿ ನಾರಾಯಣಗೌಡರು ಇದ್ದಾಗ ಅವಾಗ ಟೈಮಲ್ಲೂ ನಾನು ಅವ್ರ ಕೈಯಲ್ಲಿ ಸೈನ್ ಮಾಡಿಸಿ ಎಲ್ಲ ಕೊಟ್ಟು, ನಾನು ಹೋದಾಗೆಲ್ಲ ರಜಾ ಹೋದಾಗೆಲ್ಲ ರಜೆ ಹಾಕೋದಾಗ್ಲಿ ಓಡಾಡೋದಾಗ್ಲಿ ಮಾಡ್ತಾ ಇದ್ದೆ. ಹಂಗಾಗಿ ಈಗ ಈ ತರ ನಾವೊಂದ್ ಮಾಡ್ಬೇಕು, ಈ ತರ ಕಮಿಟಿ ಬಂದಿದೆ ಅಂತ ಗೊತ್ತಾಗಿ ನಾವೊಂದ್ ಸ್ಕೆಚ್ ಮಾಡ್ಬೇಕು ಅಂತ ಹೋದಾಗ ಈ ತರ ಬ್ಯಾರೇರ್ಗಾಗಿದೆ ಅಂತ ಗೊತ್ತಾಗಿ ನಮಗ್ ಗೊತ್ತಾಗಿದ್ದು. ಅವಾಗ ಅವ್ರು ನಮಗಾಗಿದೆ ಅಂತ ಬರ್ತಾ ಇದಾರೆ. ಆದ್ರೆ ನಾವು ಅಷ್ಟು ವರ್ಷ ಅವ್ರಿಗೆ ಆಗಿದೆ ಅನ್ನೋರು, ಅಷ್ಟು ವರ್ಷ ಇಲ್ದಿದ್ದಾರೆ, ಇವಾಗ ಹೆಂಗ್ ಬಂದ್ರು ಅವರು ಅಂತ ನಾವ್ ಕೇಳ್ತಾ ಇರೋದು. ನಮಗೆ ತುಂಬಾ ಅನ್ಯಾಯ ಆಗಿದೆ. ಅಂದ್ರೆ ನಮ್ ತಂದೆಯವ್ರು ಅಷ್ಟು ವಯಸ್ಸು, ಅವ್ರಿಗೆ ಏನು ಅನ್ನೋದು ಗೊತ್ತಿಲ್ಲ, ಎಂತದನ್ನು ಗೊತ್ತಿಲ್ಲ. ನಾವು ಸಲದಲ್ಲಿ ರಜಾ ಹಾಕೊಂಡು ಹೋಗಿ ಇದ್ ಮಾಡಕ್ ಆಗಲ್ಲ. ಅದಕ್ಕೆ ನಮ್ಗೆ ನ್ಯಾಯ ಬೇಕು, ಸರ್ಕಾರ ನಮ್ ಜೊತೆ ಇರ್ಬೇಕು. ನಾವು ಹಿಂದುಳಿದ ಜನಗಳು, ನಮ್ಗೆ ಏನು ಅನ್ನೋದೇ ಗೊತ್ತಿಲ್ಲ. ಓಕೆ, ಉಳುಮೆ ಮಾಡೋದು ಕೂಡ ಸಮಸ್ಯೆಯನ್ನ ಮಾಡ್ತಾ ಇದ್ರಾ ಏನು ಅಂತ ಹೇಳಿ? ಯಾಕಂದ್ರೆ ತೆಂಗಿನ ಸಸಿಯನ್ನ ನಟ್ಟಿರ್ತೀರಾ, ಅದನ್ನು ಕೂಡ ಕಿತ್ತಾಕಿದ್ದಾರೆ ಅಂತ ಹೇಳಿ. ಈಗ ರೀಸೆಂಟ್ ಆಗಿ ನಮ್ಮ ತಾಯಿಯರು 2 ತಿಂಗಳಾಯ್ತು. ಈಗ ಮೇ ತಿಂಗಳಲ್ಲಿ ನಮ್ಮ ಅಟ್ಯಾಕ್ ಇದೇ ವಿಷಯದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮೇಲೆ ಜಕ್ಕಮಕ್ಕಿ ಆಗಿ ಒಂದ್ ಸ್ವಲ್ಪ ಹರಾಸ್ಮೆಂಟ್ ಆಗಿ ಅವರು ಅಟ್ಯಾಕ್ ತರ ಇದಾಗಿ ತೀರೋಗ್ಬಿಟ್ರು. ಆ ಟೈಮಲ್ಲಿ ನಾವು ಊರಿಗೆ ಹೋದಾಗ ಒಂದು 50 ಸಸಿನ ಈಗ ನೆಟ್ಟಿಸ್ ಬಂದಿದ್ವಿ. ನಾವು ಅದೇ ಆ ಟೈಮಲ್ಲಿ ನಡೆಸ್ಬೇಕಾರೇನೋ ಅವ್ರು ಬಂದಿಲ್ಲ. ನಡೆಸ್ಬೇಕಾರೆ ಎಲ್ಲ ರೆಡಿ ಮಾಡಿ ಉಳ್ಮೆ ಮಾಡಿ ಬೇಸಾಯ ಮಾಡಿ ಎಲ್ಲ ಬಂದಿದ್ದು, ಜೋಳ ಬೆಳ್ಳು ಎಲ್ಲ ಹಾಕಿ ಆ ಟೈಮಲ್ಲಿ ಅವ್ರು ಯಾರು ಬರ್ಲಿಲ್ಲ. ನಾವ್ ಈ ಕಡೆ ಬಂದ್ಮೇಲೆ ಅವ್ರು ರಾತ್ರಿ ಗೊತ್ತಿಲ್ದಂಗೆ ತೆಂಗಿನ ಸೋಜನ್ ಎಲ್ಲಿ ಇಲ್ದಂಗೆ ವಾಸೌಟ್ ಮಾಡಿದ್ದಾರೆ. ಓಕೆ, ಅಂದ್ರೆ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸರ್ಕಾರಿ ಗೋಮಾಳ ಜಾಗವನ್ನ ಅದು ಹೇಗೆ ಮಾಡ್ಕೊಡೋದಕ್ಕೆ ಸಾಧ್ಯ? ತಹಸೀಲ್ದಾರ್ಗೂ ಭೇಟಿ ಆಗಿದೆ. ತಹಸೀಲ್ದಾರ್ ಹೇಳಿದ್ರು 28ಕ್ಕೆ ಮೇ 28ಕ್ಕೆ ಬನ್ನಿ ಸರ್, ಬನ್ನಿ ನಿಮಗೆ ನೋಡ್ತೀವಿ, ಅದೇನ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಆ ಟೈಮಲ್ಲಿ ನಮಗೆ ರಜೆ ಇರ್ತಿಲ್ಲ. ಹಂಗಾಗಿ ನಮ್ಮ ಒಬ್ರು ರಿಲೇಟಿವ್ಗೆ ಅವ್ರಿಗೆ ವಹಿಸ್ಬಿಟ್ಟು ಬಂದ್ವಿ, ಈ ತರ ನೋಡ್ಕೊಳ್ರಿ ಸರ್ ಅಂತ. ಬಂದ್ಮೇಲೆ ಈ ತರ ಇದ್ ಮಾಡಿದಾರೆ ಅವರು. ಓಕೆ, ಅಂದ್ರೆ ಈಗ ಬೇರೆ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯ ಮೂಲಕ ಆದ್ರೂ ಏನಾದ್ರೂ ನ್ಯಾಯ ಸಿಗ್ಬೋದಾ ಅಂತ ಹೇಳಿ? ಅದೇ ಮೇಡಮ್, ಈಗ ನಾವು ಇದೇ ರೀತಿ ನಾವಾಗೆ ಹೋರಾಡ್ಬೇಕು ಅಂದ್ರೆ ನಮ್ಮ ಮನೇಲಿ ಇರೋದು ನಮ್ಮೀಗ ನಮ್ಮ ತಾಯಿಯರು ಇಲ್ಲ, ಇರೋದಂದ್ರೆ ನಮ್ಮ ತಮ್ಮ, ನಮ್ಮ ನಾದ್ನಿ ಅವ್ರ ನಮ್ಮ ತಂದೆಯವರು, ಅವ್ರ ತಂದೆಯರಿಗೂ ವಯಸ್ಸಾಗಿದೆ. ನಮ್ಮ ತಮ್ಮರಿಗೂ ಅದು ಏನು ಅನ್ನೋದು ಗೊತ್ತ, ಅವ್ರು ಓದಿಲ್ಲ ಏನಿಲ್ಲ, ಅವ್ರಿಗೆ ಹೆಂಗ್ ಓಡಾಡ್ಬೇಕು ಅಂತ ಗೊತ್ತ. ಹಂಗಾಗಿ ಸಂಘಟನೆ ಮೂಲಕನಾರ ನಮಗೆ ನ್ಯಾಯ ಸಿಗುತ್ತೇನೋ ಅಂತ ಸರ್ಕಾರಕ್ಕೆ ಅದೇ ಕೇಳ್ಕೊತಾ ಇದ್ದೀನಿ ಅಂತ ಇದ್ ಮಾಡಿದೀನಿ ಮೇಡಮ್. ನಾನು ಈ ಕಡೆಯಿಂದ ನನಗೂ ಮೇಡಮ್ ಡ್ಯೂಟಿಲಿ ಇರಕ್ ಆಗ್ತಾ ಇಲ್ಲ. ಡೈಲಿ ಒಂಥರ ಚಿಂತೆ, ಅದೇ ಡೈಲಿ ಹರಾಸ್ಮೆಂಟ್ ತರ ಆಗ್ಬಿಟ್ಟಿದೆ ನನಗೆ. ಹಾಗಾಗಿ ಸರ್ಕಾರ DC ಅವರಿಗೆ ಮನವೊಲಿಕೆ ಬಂದು DC ತಹಸೀಲ್ದಾರ್ ಇದ್ ಮಾಡ್ಕೊಂಡು ನಮಗೊಂದು ನ್ಯಾಯ ತೋರಿಸ್ಕೊಡ್ಬೇಕು, ಅದೇನು ಅಂತ ವೆರಿಫೈ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಓಕೆ ಸರ್, ಓಕೆ, ನಾವು ಕೂಡ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಓಕೆ. ಬನ್ನಿ.
ಕಾಲುವೆ ಹತ್ರ ಬಂದು ಲೆಫ್ಟಿಗೆ ಬನ್ನಿ ಒಂದು